ನೋಡಿಕೊಂಡು ಮಾಡಿ, ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಆಗಬಾರದು. ಇದು ಸಿಎಂ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ಸ್ಪಷ್ಟ ಸೂಚನೆ. ಯಾಕಂದರೆ BPL ಕಾರ್ಡ್ ರದ್ದು ಮಾಡಿ ನಮ್ಮ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅಂತ ಬಡವರೇನು ದೂರ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಡವರ ಕಾರ್ಡ್ ರದ್ದಾಗಿದ್ರೆ ತಕ್ಷಣ ಕೊಡಿ. ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, IT ಪಾವತಿ ಮಾಡೋರು ಅವರ ಕಾರ್ಡನ್ನು ಮುಲಾಜಿಲ್ದನೆ ರದ್ದು ಮಾಡಿ. ಆದರೆ ಬಡವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು. ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಮುಖ್ಯಮಂತ್ರಿ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ. ಬಡ ಕುಟುಂಬದವರ BPL ಕಾರ್ಡನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರದು. ಮಾಡಿದರೆ ಅದನ್ನು ವಾಪಸ್ ಕೊಡಬೇಕು. ಇದು ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂಥ ಸೂಚನೆ. ಬನ್ನಿ ಹಾಗಾದರೆ ಸಿಎಂ ಏನು ಟ್ವೀಟ್ ಮಾಡಿದ್ದಾರೆ ನೋಡೋಣ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನ ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡಬಾರದು ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇನೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ವಾಪಸ್ ನೀಡಬೇಕು. ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಇದು ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಹಾಕಿರುವಂತಹ ಸಂದೇಶ. ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಆಗಬಾರದು. ಒಂದು ಸ್ಪಷ್ಟ ಸೂಚನೆಯನ್ನು ಹೊರಡಿಸಿದ್ದಾರೆ. ಸರ್ಕಾರಿ ನೌಕರರು ಮತ್ತು IT ಪಾವತಿ ಮಾಡುವಂಥವ್ರು ಯಾರಿದಾರಲ್ಲ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡಬೇಡಿ. ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನೇನಾದರೂ ನೀವು ವಾಪಸ್ ಪಡೆದಿದ್ದರೆ ತಕ್ಷಣ ವಾಪಸ್ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಅದು ರದ್ದಾಗಬಾರದು. ಆ ರೀತಿ ಏನಾದರೂ ತಪ್ಪಾಯಿತು ಅಂತಂತಂದರೆ ನಾವು ಆಹಾರ ಇಲಾಖೆಯ ವಿರುದ್ಧ ಮುಲಾಜಿಲ್ದನೆ ನಾವು ಕ್ರಮ ಜರುಗಿಸ್ತೀವಿ. ಇದು ಸಿಎಂ ಹೇಳಿರುವಂಥ ಮಾತು. ಬಡ ಜನರು ಒಂದು ಲೆಕ್ಕದಲ್ಲಿ ನಿಟ್ಟುಸಿರು ಬಿಟ್ಟಂಗಾಯಿತು. ಇದೇ ಮಾತನ್ನು ಸಚಿವ ಮುನಿಯಪ್ಪ ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅಭಯ ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಹೆದರಬೇಡಿ, ಪಡಿತರ ಕಾರ್ಡನ್ನು ರದ್ದು ಮಾಡಬೇಡಿ ಅಂತ ಸಿಎಂ ಹೇಳಿದ್ದಾರೆ. ಯಾರೂ ಕೂಡ ಭಯಪಡಬೇಡಿ. ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ಯಾವುದೇ ರೀತಿ ಕಾರ್ಡ್ ರದ್ದಾಗಲ್ಲ, ಯೋಚನೆ ಮಾಡಬೇಡಿ. ಈ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಸರ್ಕಾರಿ ನೌಕರರು ಎಷ್ಟಿದೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ರೆಸ್ಟೋರ್ ಮಾಡ್ತೇವೆ. ಯಾವುದು ಕೂಡ ನಿಲ್ಲೋದಿಲ್ಲ, ಎಲ್ರಿಗೂ ಕೊಡ್ತೇವೆ. ಯಾರು ಕೂಡ ಭಯಪಡಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಮತ್ತೆ ರೆಸ್ಟೋರ್ ಮಾಡಿ ಏನ್ ನಾವು ಕೊಡ್ತಾ ಇದ್ದೀವಿ, ಅಕ್ಕಿ ಕೊಡೋದಾಗ್ಲಿ, DBT ಹಣ ಕೊಡೋದಾಗ್ಲಿ ಎಲ್ಲ ಕೂಡ ಕೊಡ್ತೇವೆ. ಯಾವ ಒಬ್ಬ BPL ಕಾರ್ಡ್ಗೂ ಕೂಡ ಇಲ್ಲ ಅಂತ ಹೇಳಬಾರ್ದು. ತಕ್ಷಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ. ಯಾವ ಕಾರ್ಡನ್ನು ರದ್ದು ಮಾಡುವಂಥದ್ದಿಲ್ಲ. ಕೇವಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿನವ್ರು ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಆಗುತ್ತೆ. ಯಾವ ಕಾರ್ಡು ಕೂಡ ರದ್ದಾಗೋದಿಲ್ಲ. 12 ಗಂಟೆಗೆ ಪ್ರೆಸ್ ಕರೆದಿದ್ದೇನೆ. ಆ ಪ್ರೆಸ್ ಅಲ್ಲಿ ಡೀಟೇಲ್ ಆಗಿ ನಾನು ಮಾಧ್ಯಮ ಮಿತ್ರರಿಗೆ ತಿಳಿಸ್ಕೊಡ್ತೇನೆ. ಇದು ಮುನಿಯಪ್ಪನವರ ಮಾತು. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಹೀಗಾಗಿ ಯಾವುದೇ ಕ್ರಮ ಜರುಗಿಸಲ್ಲ, ಯಾರ್ದು ಕ್ಯಾನ್ಸಲ್ ಆಗಲ್ಲ, ಯೋಚನೆ ಮಾಡಬೇಡಿ ಎನ್ನುವಂಥ ಅಭಯ. ಬನ್ನಿ, ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಮೈಯಲ್ಲಿ ಹುಷಾರಿಲ್ಲದಿರುವಂಥ ಸಂದರ್ಭದಲ್ಲಿ ಆರೋಗ್ಯ ಸರಿಯಾಗಬೇಕು ಅಂತ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಅದು ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಳ್ಳೆಯ ಕಣಗಳಿಗೂ ಕೂಡ ಹೊಡೆದು ಬಿಡುತ್ತದು, ಇಡೀ ದೇಹವನ್ನು ದುರ್ಬಲಗೊಳಿಸುತ್ತೆ. ಅಲ್ಲ, ಇವರು ಮಾಡಬೇಕಾಗಿರುವಂಥದ್ದೇನು? ನಿಜಕ್ಕೂ ಯಾರ್ಯಾರು IT ಪಾವತಿದಾರರಿದ್ದಾರೆ, ಯಾರ್ಯಾರು ಈ 4 ವೀಲರ್ ವೆಹಿಕಲ್ಗಳನ್ನ ಇಟ್ಕೊಂಡು ಆರಾಮಾಗಿದ್ದಾರೆ, ಬಿಂದಾಸಾಗಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಇಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಅದನ್ನು ಬಿಟ್ಟು ಪಾಪ ಅವತ್ತೇ ದುಡ್ದು ಅವತ್ತೇ ತಿನ್ನುವಂಥವ್ರು, ಏನಾದರೂ ಈ ಪಡಿತರ ಚೀಟಿ ಇರಲಿಲ್ಲ ಅಂತಂತಂದರೆ ನಮಗೆ ಅಕ್ಕಿರೇ ಸಿಗಲ್ಲ ಅನ್ನುವಂಥವ್ರು, ಅಂಥವ್ರು ಹೊಟ್ಟೆ ಹೊಡೆದು ಬಿಟ್ಟರೆ ಗತಿ ಏನು? ತೀರಾ ಇಷ್ಟೊಂದು ವಿಪಕ್ಷಗಳ ರಾದ್ಧಾಂತ ಮಾಡಿದ್ಮೇಲೆ ಈ ಒಂದು ಎಚ್ಚರಿಕೆ ಸಂದೇಶ ರವಾನೆ ಆಗಬೇಕಾ? ಏನು ನಡೀತಾ ಇದೆ ಹಾಗಾದರೆ?
ರಂಗನಾಥ್, ಈಗಾಗಲೇ ಏನು ರಾಜ್ಯದಲ್ಲಿ BPL ಕಾರ್ಡ್ಗಳ ರದ್ದತಿ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಜೊತೆಗೆ TV9 ಕೂಡ ನಿರಂತರವಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿ ಜನರು ಪರದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಸ್ತೃತ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಹಿನ್ನೆಲೆ ಈಗ CM ಸಿದ್ದರಾಮಯ್ಯ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾರೆಲ್ಲ ಒಂದು ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾರೆ, ಜೊತೆಗೆ ಸರ್ಕಾರಿ ನೌಕರರಿದ್ದಾರೆ, ಅವರ ಕಾರ್ಡ್ಗಳನ್ನ ಹೊರತುಪಡಿಸಿ ಬೇರೆಲ್ಲಾ ಕಾರ್ಡ್ಗಳನ್ನ ರದ್ದು ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನ ಈಗ ಹೊರಡಿಸಿರುವಂತದ್ದು. ಅದು ಆಹಾರ ಇಲಾಖೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದರಿಂದಾಗಿ ಸಾಕಷ್ಟು BPL ಪಡಿತರದಾರರು ಏನಿದ್ರು ಆ ಒಂದು ಫಲಾನುಭವಿಗಳಿಗೆ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ಸೇಷನ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನೋ ಸಾಕಷ್ಟು ಕಾರ್ಡ್ಗಳು ರದ್ದಾಗಿತ್ತು. ಜೊತೆಗೆ ರಾಜ್ಯದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿತ್ತು. ಇದರಿಂದ ಜನರು ಕಂಗಾಲಾಗಿ ಹೋಗಿದ್ರು. ಪ್ರಮುಖವಾಗಿ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಕಾರ್ಡ್ಗಳನ್ನ ರದ್ದು ಮಾಡಲಾಗಿತ್ತು. ಅದರಲ್ಲೂ 1.5 ಲಕ್ಷ ಆದಾಯ ಏನಿತ್ತು, ಆ ಆದಾಯ ಇದ್ದವ್ರಿಗೆ, ಜೊತೆಗೆ ಕಾರನ್ನು ಹೊಂದಿದವ್ರಿಗೆ ಈ ರೀತಿ ಒಂದು ಕಾರ್ಡ್ಗಳನ್ನ ರದ್ದು ಮಾಡಿದ್ದು ಜನರಿಗೆ ಒಂದು ರೀತಿಯಲ್ಲಿ ಬಿಸಿ ಮುಟ್ಟಿಸಿತ್ತು. ಜೊತೆಗೆ BPL ಕಾರ್ಡ್ ನಿಂದ ಬರಬೇಕಾಗಿದ್ದಂತ ಸರ್ಕಾರದ ಸವಲತ್ತುಗಳೇನಿತ್ತು ಅದು ಕೂಡ ನಮಗೆ ಸಿಗೋಲ್ಲ ಅನ್ನೋ ಒಂದು ಆತಂಕ ಜನರಲ್ಲಿ ಮನೆ ಮಾಡಿತ್ತು. ಇದಾದ ಬಳಿಕ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು. ಜೊತೆಗೆ ಜನರ ಜೊತೆಗೆ ವಿಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸದ್ಯ ಆಗಿದ್ದಂತ ಡ್ಯಾಮೇಜ್ ಏನಿತ್ತು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಆಹಾರ ಇಲಾಖೆ ಕೂಡ ಇವತ್ತು 12 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅದರಲ್ಲಿ ಏನೆಲ್ಲ ಒಂದು ಮಾಹಿತಿಯನ್ನು ಕೊಡಬೇಕು ಅದನ್ನ ರವಾನೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸ್ತಿದೆ. ಒಟ್ಟಿನಲ್ಲಿ ಒಂದ್ ಕಡೆ BPL ಕಾರ್ಡ್ಗಳನ್ನ ರದ್ದು ಮಾಡಿ ಮತ್ತೆ ಈಗ ಆಗಿದ್ದಂತ ಒಂದು ಡ್ಯಾಮೇಜ್ ಕಂಟ್ರೋಲ್ ಅನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಜೊತೆಗೆ ರಾಜ್ಯಾದ್ಯಂತ ಏನೋ ಜನರಿಂದ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಈ ಒಂದು ಆಕ್ರೋಶಕ್ಕೆ CM ಸಿದ್ದರಾಮಯ್ಯ ಮಣಿದು ಈಗ ಒಂದಷ್ಟು ಮಾನದಂಡಗಳನ್ನ ಕೈ ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಸದ್ಯ ಮಧ್ಯಾಹ್ನ ನಡೆಯುವಂತ ಸುದ್ದಿಗೋಷ್ಠಿ ಏನಿದೆ ಅದರಲ್ಲೂ ಕೂಡ ಜನರಿಗೆ ಅಂದ್ರೆ BPL ಅನುಭವಿಗಳೇನಿದ್ದಾರೆ ಫಲಾನುಭವಿಗಳು ಅವರಿಗೆ ಕೂಡ ಒಂದು ಗುಡ್ ನ್ಯೂಸ್ ಸಿಗುವ ಸೂಚನೆ ಕೂಡ ಸಿಗ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.